ಈ ಅತ್ಯಾಚಾರಿಗಳ ಕಡೆ ಇರುವಂತಹ ಒಂದು ಪ್ರಭಾವಿ ಐಟಿ ಟೀಮ್ ಏನಿದೆ, ಆ ಸುಳ್ಳು ಸುದ್ದಿಯನ್ನ ಹಬ್ಬಿಸುವಂತಹ ಟೀಮ್ ಏನಿದೆ, ಅವರು ಬೇಕಂತಲೇನೆ ಈ ಫೇಕ್ ಅಕೌಂಟ್ ನಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಇದರಲ್ಲಿ ಭಾಗಿಯಾಗ್ತಾ ಇಲ್ಲ, ಅವರ ಟೀಮ್ಗೆ ಭಾಗಿಯಾಗ್ತಾ ಇಲ್ಲ ಅಂತ ಸುಳ್ಳು ಸುಳ್ಳು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದ್ರಿಗೆ ಬಿಟ್ಟು ಬೇರೆ ದಂಧೆ ಇಲ್ಲ. ಆ ನಕಲಿ ದೇವಮಾನವ ಕಳೆದ 40-50 ವರ್ಷಗಳಿಂದ ಹಿಂಗೆ ಮಾಡಿನೇ ನುಸುಳ್ಕೊಂಡು ಪರಾರಿ ಆಗ್ತಾ ಬಂದ. ಅವನ ಗ್ಯಾಂಗ್ ಇದು. ಫಾರ್ ಎಕ್ಸಾಂಪಲ್ ನವೀನ್ ಗೌಡ್ರು ಅಂತ ಹೇಳಿ ಒಂದು ಫೇಕ್ ಅಕೌಂಟ್ ಅಲ್ಲಿ, ಆ ನವೀನ್ ಗೌಡ್ರು ಅಂತ ಹೇಳಿ ಅವು ಯಾವ ಗೌಡ್ರು ಅಲ್ಲ, ಏನೂ ಅಲ್ಲ, ಅವನೊಬ್ಬ ನಿಶ್ಚಲ್ ಜೈನ್, ಅವನೇ ಸ್ವತಃ, ಮತ್ತು ಅವನ ಜೊತೆಗಿರುವಂತಹ ಅಭಿದೇವ್ ವಾರಿಗ, ಉದಯ್ ಜೈನ್, ಮಲ್ಲಿಕ್ ಜೈನ್, ಅವರೇ ಎಲ್ಲ ಒಂದು 10 ಹಿಂದೂಗಳ ಅಕೌಂಟ್ ಅಲ್ಲಿ ಗೌಡ, ಬಂಟ, ಪೂಜಾರಿ, ಬಿಲ್ಲವ ಅಂತ ಹೆಸರು ಹಾಕೊಂಡು ಫೇಕ್ ಅಕೌಂಟ್ ನಲ್ಲಿ ಹಿಂದೂಗಳಲ್ಲಿನೇ ಜಗಳ ಹಚ್ಚುವಂತ, ಒಡಕ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ತರ ಯಾವುದೇ ಸುಳ್ಳು ಸುದ್ದಿಗೆ ಕಿವಿ ಕೊಡಬೇಡಿ. ಯಾಕಂದ್ರೆ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಬ್ರಿಟಿಷರಿಗೆ ಕೊಡ್ತವ್ರಲ್ಲ ಅವರು, ಬ್ರಿಟಿಷರಿಂದ ಕೃಪೆಯಿಂದನೇ ಧರ್ಮಸ್ಥಳ ಒಂದು ಪಿತೂರಿ ಮಾಡಿ ತಗೊಂಡಂತವ್ರು. ಹಿಂಗಾಗಿ ಆ ತರದ ಯಾವುದೇ ಸುದ್ದಿಗಳಿಗೂ ಕೂಡ ತಾವು ಗಮನವನ್ನು ಕೊಡದೆ ನಾವೆಲ್ಲ ಜನಸಾಮಾನ್ಯರು ಒಟ್ಟಾಗಿ ಸೌಜನ್ಯಗಳ ನ್ಯಾಯಕ್ಕಾಗಿ ಆಗ್ರಹಿಸೋಣ.